ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜರಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಇದೊಂದು ವಿಶೇಷವಾದಂತಹ ಸಂಚಿಕೆ. ನಾಡಿನ ಜನಪದ ಮನಸ್ಸುಗಳಿಗೆ ಹಿರಿಯ ಜಾನಪದ ಕಲಾವಿದರೊಬ್ಬರ ಕಲೆ ಮತ್ತು ಬದುಕನ್ನು ಪರಿಚಯ ಮಾಡಬೇಕು ಅಂತಕ್ಕಂಥ ಒಂದು ವಿಶೇಷವಾದ ಸಂಚಿಕೆ. ಸ್ನೇಹಿತರೆ, ಮಳವಳ್ಳಿ ತಾಲೂಕಿನ ಕೀರ್ತಿನಗರದ ಹಿರಿಯ ಜಾನಪದ ಕಲಾವಿದರು, ಸುಮಾರು 74-75 ವರ್ಷಗಳುಳ್ಳ ಮಳವಳ್ಳಿ ಗುರುಬಸವಯ್ಯನವರ ಬದುಕಿಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ನೇಹಿತರೆ, ಅತ್ಯಂತ ಕಡು ಕಷ್ಟದ ದಿನಗಳಲ್ಲಿರ್ತಕ್ಕಂಥ ಗುರುಬಸವಯ್ಯನವರು ಒಂದು ಚಿಕ್ಕದಾದ ಒಂದು ಬಾಡಿಗೆ ಸೈಟ್ನಲ್ಲಿ ಒಂದು ಶೆಡ್ಡನ್ನು ನಿರ್ಮಾಣ ಮಾಡಿಕೊಂಡು ಉಪದಾನ ಮಾಡ್ತಾ ಕುಟುಂಬವನ್ನು ಪೋಷಣೆ ಮಾಡ್ತಾಯಿದ್ದಾರೆ. ಸ್ನೇಹಿತರೆ, ಸಂಸಾರದಲ್ಲಿ ತುಂಬ ಕಷ್ಟ ಇದೆ. ಏನಂತಂದರೆ ಒಬ್ಬ ಮಗನಿಗೆ ಪಾರ್ಶ್ವವಾಯು ಲಕ್ಕುವ ಕಾಯಿಲೆಯಿಂದ ಆತ ಹಾಸಿಗೆ ಹಿಡಿದಿದ್ದಾನೆ. ಆತನಿಂದ ಸಂಪಾದನೆ ಇಲ್ಲ. ಸ್ನೇಹಿತರೆ, ಇಳಿ ವಯಸ್ಸಿನಲ್ಲೂ ಕೂಡ ಗುರುಬಸವಯ್ಯನವರು ಉಪದಾನ ಮಾಡ್ತಾ ಹಳ್ಳಿಗಳ ಮೇಲೆ ಹೋಗಿ ಉಪದಾನವನ್ನು ಮಾಡ್ತಾ ಮಂಟೆ ಸ್ವಾಮಿಗಳ ಕಾವ್ಯವನ್ನು ಹಾಡ್ತಾ ಭಿಕ್ಷೆ ಬೇಡ್ತಾ ಮಡದಿ ಹಾಗೂ ಮಕ್ಕಳನ್ನು ಸಾಕ್ತಾ ಇರ್ತಕ್ಕಂಥದ್ದು. ಸ್ನೇಹಿತರೆ, ಅವರನ್ನು ವಿಶೇಷವಾದ ಒಂದು ಕಾಳಜಿ ಇಟ್ಟುಕೊಂಡು ಜಾನಪದ ಕಲಾವಿದರು ನಾಡಿಗೆ ಪರಿಚಯವಾಗಬೇಕು ಅಂತ ಹೇಳಿ ಅವರ ಪರಿಚಯವನ್ನು ನಿಮಗೆ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ. ನಾಡಿನ ಹಿರಿಯ ಜಾನಪದ ಕಲಾವಿದ ಮಳವಳ್ಳಿ ಗುರುಬಸವಯ್ಯನವರ ಜಾನಪದ ಬದುಕಿಗೆ. ಸ್ನೇಹಿತರೆ, ಬನ್ನಿ. ಆಗಮತಿಯ ಹೊನ್ನಾಡುವೆನು ಸದ್ಗುರು ಗದಮುಖನೆ ಗರ್ಭಗಣೆ ನಾಯಕ ನಿಮೆಗ ಒಂದಿಪೆ ಶರಣು ಮದಿರ ಬಾಪುರೆ ನಲುವ ಮತಿಗ ಮಂಗಳನೆ ಅಜಿಗಣನ ನಿರುದ್ರಾಗಿ ಒಂದಿಪೆ ಶರಣು ತುಜಗರೆಲ್ಲರನು ಕೈಯಲ್ಲಿ ಪೂಜಿಪನೆ ಶರಣು ಶರಣ ಶರಣು ಪಾಸಂಕಿ ಸೌಬ ಉತ್ತರನ ಪರಮ ಸುತಡ ಮರುಗನೆ ಡಮರುಗನ ಪಾಯಿಕನ ಗಣೆ ನಾಯಕ ನಿಮಗ ಸ್ವಾಮಿ ವಸರವ ರತ್ನ ಮಗುಟರಂಜಿಪೆನೆ ಸ್ವಾಮಿ ವಾಸರವ ಕಾರುಣ್ಯ ಜಗದೀಶ್ವರನ ನಿಮಗೆ ಶರಣು ಶರಣು ಚಿನ್ಮಯವರ ಸುತನ ನಿಮಗೆ ಶರಣು ಶರಣಾರ್ಥಿಗಳು ಕೊಡು ನಮಗ ಮತಿಯ ಕೊಂಡಾಡುವೆನು ಸದ್ಗುರುವ ಮನ್ಮರ್ಥದಿಂದಲೇ ಎದ್ದು ಮರ್ತವನ ಸಂತರಿಸಿ ಚಿನ್ಮಯವರ ಸುತನ ನಿಮ್ಮ ಕರುಣ ತಪ್ಪಿದ ಮೇಲೆ ಮರಣ ಮರ್ತಕ್ಕೆ ಜಗುಕ್ಕೆಲ್ಲ ನಿಮ್ಮ ಕೊಂಡಾಡುವರು ಸ್ವಾಮಿ ಭೂಲೋಕದೊಳಗೆ ಕೊಡು ನಮಗ ಮತಿಯ ಕೊಂಡಾಡುವೆನು ಸದ್ಗುರುವ ಸ್ವಾಮಿಗೆ ಎತ್ತ ಬಾರದ ಒಟ್ಟ ಸುತ್ತ ಸರ್ಪನ ಕಟ್ಟು ಪಟ್ಟದ ಗಬರಿಯ ಮಗನು ಪಾರ್ವತಿಯೇನ ಗಣೆ ನಾಯಿಕ ಎಪ್ಪತ್ತು ಬಾರಿ ಶರಣು ಶರಣಾರ್ಥಿಗಳು ಶರಣ ಶರಣು ತಗರಿಂತಾಳ ತೊಂಬುರಿನ ಮದ್ದಲಿಯ ಸುತಗೂಡಿ ಎದ್ದು ನಂಟವನಾಡಿ ನಿಮ್ಮ ಭಜಿಸಿರಲಯ್ಯ ಗುರುದೇವ ಸರಿಬಿದ್ದದೊಳಗೆ ಇತಿವಂತನು ಮುದ್ದು ಗಣನಾಯಕ ಶರಣ ಶರಣು
10-12 ವರುಷ ಉತ್ತದೊಳಗಿರುವಂತ ಸುತ್ತ 56 ದೇಶವಲ್ಲಂತ ಕಮಲವರ್ಣದ ಗರ್ವ ಕರೆದು ನೀಡುವರು ತಾವು ವಿಪರೀತ ಮೈಯಾವು ಇನಿಯದಿಂದಲೇ ಏರಿ ಜಪವ ಮಾಡುತ್ತಿರ್ಪ ಜಯಿತ ಜಂಗುಮ ರೂಪ ಅಂಥವರ ಮನದೊಳಗಿರುವ ಲಿಂಗ ಸಂತೋಷ ಆ ಕೊಡು ನಮಗಮತಿಯ ಕೊಂಡಾಡುವೆನು ಸದ್ಗುರುವ ಆ ಕಾಯದ 3 ಕಾಲಾರು ಮಸ್ತಿಕ ನಾಮ ಬಾಯಿ 9 ಬಾಲುಗಳು 2 ನಿಮಗೆ ಸ್ವಾಮಿ ಜೋಲಿಸುವರೆ ಕಿಮಿ 4 ಕೈ 2 ಕಂಗಳನೆದನೆಂಟು ಸೋನಿ ಮದ್ಬಲ ಗಣಪ ಕೊಡು ನಮಗೆ ಮತಿಯ ಆ ಶರಣ ಶರಣ ಆ ಕರ್ತು ಕೈಲಾಸದಿಂದ ಕಗ್ಗೇರಿಸುವ ಭಕ್ತ ಬಂದು ತೀರ್ಥ ಪದ್ಮಗಳನ್ನು ಕೊಟ್ಟು ಪಂಚಾಕ್ಷರಿಯನ ಜಪಸಿ ಆ ಓದು ಮಠದೊಳಗಿರುವ ಬಲುಬ ಸಿದ್ದೇಶ ಆದಿವಶ್ವೇಶ್ವರನಾರು ಸಂತದಲ್ಲಿರುವ ತೀರ್ಥ ಪದ್ಮಗಳನ್ನು ಕೊಟ್ಟು ನಿಮ್ಮ ಪಂಚಾಕ್ಷರಿಯನ ಜಪಸಿ ಆ ಕೊಡು ನಮಗಮತಿಯ ಕೊಂಡಾಡುವೆನು ಸದ್ಗುರುವ ವಿದ್ಯೆ ನಿಮ್ಮಲ್ಲಿ ಮೆಚ್ಚಿಕೊಳ್ಳಲದೆ ಬುದ್ಧಿನೂರೊಳಗಿದ್ದು ಬುದ್ಧಿವಂತನಾಗಲ್ಲದೆ ಸಿದ್ದರಾಮನ ಓಳು ಸಂಗಮ ಏಳು ರಕ್ಷುಪಯ್ಯ ದೇವ ದೇವಪುರವಾ ಆ ಆ ನನಯಕ್ಕೆ ನನಗಡಲ ಕೊನೆಯ ಬಾಳೆಯನ್ನು ಇನಿಯ ಕಬ್ಬಿನ ಕೊರೆಯ ಕಾಲು ಚಿಲ್ಪಾಲು ನಿಮಗೆ ಸ್ವಾಮಿ ಇನಿಯದಿಂದಲೇ ಏರಿ ಮರ್ತವನ ಸಂತರಿಸಿ ಕೊಡು ನಮಗಮತಿಯ ಕೊಂಡಾಡುವೆನು ಸದ್ಗುರುವ ಆ ಹಿರಿಯ ಪಾಲಿಪನು ಕರ್ಣ ದ್ರೋಣ ಮೊದಲಾದಂತ ಕರ್ಣದೊಳಗದ ನೆಂಟು ಚೋನಿ ಮಾರ್ಫಲಗಳು ನಿಮಗೆ ಕಳಸ ತಲೆ ಪಾರ್ಥನಿಯ ರಥದ ಮೇಲಂಬಿಗಳು ಅಂಬಿಗಳನ್ನ ಊರಿ ಎಳಕದ ಗಿಳಿಸುವರು ಶ್ರೀಗಣೆ ನಾಯಿಕ ಉನ್ನಂತ ರಥವ ಮೆಟ್ಟಿ ಪಾತಾಳ ಕಿಳಿಯಲು ರಥವು ನಿಮ್ಮ ಕೊಂಡಾಡುವರು ಸ್ವಾಮಿ ಭೂಲೋಕದೊಳಗೆ ಆ ಭಾವದೊಳಗೆ ಬಂದು ಬರಿಯ ಕೈಯಲ್ಲಿ ನಿಂದು ಯಮನ ಇರುಕ್ಕಲು ಆಳಿ ಬಾಳರನ್ನ ಇದ್ದರಲ್ಲಿ ಗಟ್ಟಿಯ ತೋರಿರನ್ನ ಕೊಡು ನಮಗಮತಿಯ ಕೊಂಡಾಡುವೆನು ಸದ್ಗುರು ಆ ಶರಣು ಶರಣಮತಿ ಶಂಭೋ ಕುಮಾರ ವಿದ್ಯಾವಿನಾಯಕ ಬುದ್ಧಿ ಪ್ರದಾಯಕ ವಿದ್ಯಾವಿನಾಯಕ ಬುದ್ಧಿ ಪ್ರದಾಯಕ ಸುದೇವ ಸೇವಿಕ ಸುಂದರಿ ಗಣೇ ನಾಯಕ ಶರಣು ಶರಣಮತಿ ಶಂಭೋ ಕುಮಾರ ಆ ವಿದ್ಯಾವಿನಾಯಕ ಹರಿಹರನ ಪೂಜಿತ ಆದಿ ಶ್ರೀವಂದಿತ ಸುರಮುನಿ ಸೇವಿಕ ಸುಂದರಿ ಗಣೇ ನಾಯಕ ಶರಣು ಶರಣಮತಿ ಆಯ್ ಮಾನಿರೇ ಆ
ಚಿನ್ನಾರ ಸೊಂಡಲ ತೂಗುತ್ತ ಬಾಗುತ್ತ ಚಿನ್ನಾರ ಸೊಂಡಲ ತೂಗುತ್ತ ಬಾಗುತ್ತ ಹಣ್ಣು ಬಲಾರವ ಸಲಸುತ್ತಾರೆ ಅವರು ಕಡುಬು ಕಜ್ಜಾಯವ ಸಲಸುತ್ತ ಅವಳಾಲ ಸೊಂಡಲ ಅವಳಾಲ ಸೊಂಡಲ ತೂಗುತ್ತಾರೆ ಸ್ವಾಮಿ ಬಾಗುತ್ತಲೇ ಸ್ವಾಮಿ ಹಣ್ಣು ಪಲಾರವ ಸಲಸುತ್ತ ಕಡುಬು ಕಜ್ಜಾಯವ ಸಲಸುತ್ತ ಮುಕ್ಕಣ್ಣಯ್ಯನ ಮಗನು ಮುಕ್ಕಣ್ಣಯ್ಯನ ಮಗನು ಈರುಭದ್ರ ಇನಿಯ ನಾಯಕ ತರುಣು ಸಾರಾನುಮತಿ ಗಣೇ ನಾಯಕ ನಂಬಿದವರ ಮನೆಯಲ್ಲಿ ಹಿಂಬಾಗಲಾಡು ಬಲ್ಲೆ ಸಿದ್ದಯ್ಯ ಸ್ವಾಮಿ ಪರಂಜ್ಯೋತಿಯ ಸಿದ್ದಯ್ಯ ನಿಮೆ ಬನ್ನಿ ನಂಬಿ ನಮನಾರದವರಿಗೆ ಆ ಕುಸ್ತೂರ ತೆಗೆಯುವುದಿಲ್ಲ ಲಿಂಗಯ್ಯ ನಿಮೆ ಬನ್ನಿ ಮಂಡ್ಯ ಲಿಂಗಯ್ಯ ನಿಮೆ ಬನ್ನಿ ನಿಜಭಕ್ತರ ಮನೆಯ ಒಳಗೆ ತುಂಬಿ ತುಳುಕಾಡು ಬಲ್ಲೆ ಲಿಂಗಯ್ಯ ನಿಮೆ ಬನ್ನಿ ಗಗನ್ಜ್ಯೋತಿಯ ಗುರುಲಿಂಗಯ್ಯ ನಿಮೆ ಬನ್ನಿ ಮಹಾಪ್ರಭು ಗುರುವೇ ಗುರುಪಾದುವೆ ನಿಜವಾಗಿರುವಂಥ ಭಕ್ತರ ಮನೆಯ ಒಳಗೆ ತಾನೇ ತುಂಬಿ ತುಳುಕಿ ವಾಲಾಡಬಾರ್ದು ಭಕ್ತರು ಬೈಲನ್ನು ಬಯಲು ಕಟ್ಟಿಸೋರಿಗೆ ನತ್ತಿ ಸ್ಥೂಲ ಕಸ್ತೂಲ ತಗುವುದಿಲ್ಲ ಮಹಾಪ್ರಭು ಹೆಂಡ ದೇವರಿಗೆ ಎಲ್ಲ ನೀನು ಗಂಡು ದೇವರು ಕಾನಯ್ಯ ಲಿಂಗಯ್ಯ ನಿಮೆ ಬನ್ನಿ ಜಗನ್ಜ್ಯೋತಿಯ ಗುರುಲಿಂಗಯ್ಯ ನಿಮೆ ಬನ್ನಿ. ನನ್ನ ಹೆಸರು ನಾಗಮ್ಮ, ನಮ್ಮ ಯಜಮಾನ್ರು ಗುರುಬಸವಯ್ಯ, ಯಾವ ಊರು? ಮಳವಳ್ಳಿ. ನಮ್ಮ ಬದುಕು ಕಷ್ಟದಲ್ಲಿದ್ದೀವಿ ಸ್ವಾಮಿ. ಹೇಗೆ ಹೇಗೆ ಅಂದರೆ ಇದರಲ್ಲೇ ಜೀವನ ಮಾಡಿ ಮಕ್ಕಳು ಸಾಕಿ ಓದಿಸಿ ಮದುವೆ ಮಾಡಿ ಹೆಣ್ಮಕ್ಳು ಮದುವೆ ಮಾಡಿದ್ರು 5 ಜನ ಮಕ್ಕಳು ಒಬ್ಬ ಮಗ ಹಿಂಗಾಗೋನೆ 2 ಮಕ್ಕಳಾಗಿ ಅಷ್ಟೇ. ಆ ಮಗ ಅವನು ಒಬ್ಬ 2 ಮಕ್ಕಳು ಇತ್ತು. ಏನ್ ಸಹಾಯ ಬೇಕು ನಿಮ್ಗೆ ಬದುಕಿಗೆ? ಏನು ಗೌರ್ಮೆಂಟಿಂದ ಏನು ಸಹಾಯ ಏನಾದ್ರು ಮಾಡ್ತಿದೆ ಒಂದು ನಾವು ಕೇಳಿದಷ್ಟು ಆಗುತ್ತೆ. ಮಕ್ಕಳಿಗೊಂದು ವಿದ್ಯೆ ಬುದ್ಧಿ ಅನ್ನದ ದಾರಿ ಕೊಡಿ. ನನ್ನ ಮೊಮ್ಮಗ ಓದವನೇ, ಅವನಿಗೊಂದು ಅನ್ನದ ದಾರಿ ಕೊಡಿ ನಿಮ್ಮ ಕಂಪ್ನಿಲಿ. ಒಬ್ಬ ಮಗ 2ನೇ ಮಗ ಪಾಪ ಕೂಲಿಗೆ ಐತಾವ್ರೆ ಓದ್ಬಿಟ್ಟು ಕೆಲಸ ಇಲ್ಲದೆ ಅವನ ಹೆಂಡ್ತಿಗೆ ನರ್ಸಿಂಗ್ ಟ್ರೈನಿಂಗ್ ಮಾಡವಳೆ. ಅವಳಿಗೆ ಏನಾರು ಒಂದು ಎಲ್ಲರೂ ಈಗೊಂದು ಮದುವೆ ಮಾಡಿದ್ರು ಸಾಲ್ವಂತರಾಗಿ ಎಲ್ಲೋ ಗೆಯ್ಯಕ್ಕೆ ಹೋಗೋದೆ ಮಗ ಅದಕ್ಕೆ ಅಷ್ಟೇ ಮೊಮ್ಮಗ. ಆಯ್ತು ಆಯ್ತು. ನೋಡಿದ್ರಲ್ಲ ಸ್ನೇಹಿತರೆ, ಇಳಿ ವಯಸ್ಸಿನಲ್ಲೂ ಕೂಡ ಚೈತನ್ಯ ಪೂರ್ಣವಾಗಿ ಅವ್ರು ಹಾಡ್ತಕ್ಕಂಥ ಮಂಟೆಸ್ವಾಮಿಗಳ ಮಹಾಕಾವ್ಯದ ಸಾಲುಗಳನ್ನ ತಾವು ಕೇಳಿಸ್ಕೊಂಡ್ರಿ, ಇಷ್ಟಪಟ್ರಿ ಅಂತ ನಾನು ಭಾವಿಸ್ತಾ, ಸ್ನೇಹಿತರೆ, ಜಾನಪದ ಕಲಾವಿದರನ್ನು, ಜಾನಪದ ಕಲೆಗಳನ್ನು ಕೇವಲ ನೋಡಿ ಮನೋರಂಜನೆ ಮಾತ್ರ ಪಡ್ಕೊಂಡ್ರೆ ಸಾಲದು ಸ್ನೇಹಿತರೆ. ಮಾನವೀಯತೆ ಎಲ್ಲದಕ್ಕಿಂತ ದೊಡ್ಡದು ಅಂತ ನಂಬ್ಕೊಂಡ್ರವ್ರು ನಾವು. ಈ ರೀತಿ ಇಳಿ ವಯಸ್ಸಿನಲ್ಲೂ ಕೂಡ ಬದುಕಿಗಾಗಿ ಹೋರಾಟ ನಡೆಸ್ತಾ ಇರ್ತಕ್ಕಂಥ ಮಳವಳ್ಳಿ ಗುರುಬಸವಯ್ಯನವ್ರಿಗೆ ತಮ್ಮ ಕೈಲಾದ ಸಹಾಯವನ್ನು ಮಾಡೋಣ. ಜನಪದ ಕಲಾವಿದರನ್ನ ಉಳಿಸೋಣ, ಜನಪದವನ್ನು ಬೆಳೆಸೋಣ ಸ್ನೇಹಿತರೆ. ನಮಸ್ಕಾರ.